ವೀಕ್ಷಕರೇ, ಇದು ಸ್ಪರ್ಧಾತ್ಮಕ ಯುಗ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಸಹಜವಾಗಿಯೇ ಇರುತ್ತೆ, ಸಾಮಾನ್ಯವಾಗಿಯೇ ಇರುತ್ತೆ. ಈ ಸ್ಪರ್ಧೆಯಲ್ಲಿ ನಾವು ಗೆಲ್ಲಬೇಕು, ನಾವು ಅಂದ್ಕೊಂಡಿದ್ದನ್ನು ರೀಚ್ ಆಗಬೇಕು ಅಂದರೆ ನಮಗೆ ಕಮ್ಯುನಿಕೇಷನ್ ಸ್ಕಿಲ್ ಬೇಕೇ ಬೇಕಾಗುತ್ತೆ. ಕಮ್ಯುನಿಕೇಷನ್ ಅಂದ ತಕ್ಷಣ ಬಹಳಷ್ಟು ಜನರಿಗೆ ಭಯ ಇರುತ್ತೆ, ಅದರಲ್ಲೂ ಕೂಡ ಇಂಗ್ಲೀಷ್ನಲ್ಲಿ. ಅಯ್ಯೋ, ನನಗೆ ಇಂಗ್ಲೀಷ್ ಬರಲ್ಲ, ಇಂಗ್ಲೀಷ್ ಕಲಿಯೋದು ಕಷ್ಟ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಇರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅಂದರೆ ಇಂಗ್ಲೀಷ್ ಪಾರ್ಟ್ನರ್. ಹಾಗಾದರೆ ಏನಿದು ಇಂಗ್ಲೀಷ್ ಪಾರ್ಟ್ನರ್? ಈ ಇಂಗ್ಲೀಷ್ ಪಾರ್ಟ್ನರ್ ಹೇಗೆ ಇಂಗ್ಲೀಷನ್ನು ಸರಳವಾಗಿ ಕಲಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಂಗ್ಲೀಷ್ ಪಾರ್ಟ್ನರ್ ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಆದಂತಹ ರಕ್ಷಿತ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಅವರನ್ನೇ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷ್ ಪಾರ್ಟ್ನರ್ ಅನ್ನೋದು ಟ್ರೆಂಡಿಂಗ್ನಲ್ಲಿದೆ. ಏನಿದು ಇಂಗ್ಲೀಷ್ ಪಾರ್ಟ್ನರ್? ಇದು ಹೇಗೆ ಹೆಲ್ಪ್ ಆಗುತ್ತೆ ಇಂಗ್ಲೀಷ್ ಕಲಿಯೋದಕ್ಕೆ ಅಂತ? ಇಂಗ್ಲೀಷ್ ಪಾರ್ಟ್ನರ್ ಒಂದು ಕನ್ನಡದಿಂದ ಇಂಗ್ಲೀಷ್ನ ಕಲಿಸ್ಕೊಡುವಂಥ ಒಂದು ಸಂಸ್ಥೆ, ಸ್ಪೋಕನ್ ಇಂಗ್ಲೀಷ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ವಾಟ್ಸಪ್ನಿಂದಲೇ ನಾವು ಕನ್ನಡದಿಂದ ಇಂಗ್ಲೀಷ್ನಲ್ಲಿ ಕಲಿಸ್ಕೊಡುವಂಥ ಒಂದು ಸಂಸ್ಥೆ ಆಗಿರುತ್ತೆ. ಇದಕ್ಕೆ ನೀವು ಕನ್ನಡ ಬಂದರೆ ಸಾಕಾಗಿರುತ್ತೆ. ಈಗ ಆಬ್ವಿಯಸ್ಲಿ ನೋಡಿ, ಇಂಗ್ಲೀಷ್ ಯಾಕೆ ನೆಸಸರಿ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಹಲವಾರು ಸಮಯದಲ್ಲಿ ನಾವು ಸಣ್ಣ ವಯಸ್ಸಿಂದನೇ ತಿಳ್ಕೊಬೋದು. ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ನಾವು ಕನ್ನಡದಲ್ಲೇ ಮಾತಾಡ್ಕೊಂಡು ಬಂದಿದ್ದೀವಿ. ಫ್ರೆಂಡ್ಸ್ ಜೊತೆ ಆಗಲಿ, ಕ್ಲಾಸ್ಮೇಟ್ಸ್ ಜೊತೆ ಆಗಲಿ ಕನ್ನಡದಲ್ಲೇ ಮಾತಾಡ್ಕೊಂಡು ಬಂದಿರೋದ್ರಿಂದ ಇಂಗ್ಲೀಷ್ನ ನಾವು ತುಂಬ ಕಡಿಮೆ ಯೂಸ್ ಮಾಡ್ತಿದ್ವಿ. ಆಮೇಲೆ ಕಾಲೇಜ್ ಮುಗಿದ ಮೇಲೆ ಗೊತ್ತಾಯಿತು ನಮಗೆ ಇಂಗ್ಲೀಷ್ ಯಾಕೆ ನೆಸಸರಿ. ಈಗ ಜಾಬ್ ಆದಮೇಲೆ, ಜಾಬ್ ಸಿಗೋಕ್ಕಾಗಲಿ, ನಾವು ಇಂಟರ್ವ್ಯೂ ಪಾಸ್ ಮಾಡೋದಕ್ಕಾಗಲಿ ನಮಗೆ ಬೇಕೇ ಬೇಕು ಇಂಗ್ಲೀಷ್. ಸೊ ಜಾಬ್ ಸಿಕ್ಕಿದ ಮೇಲೆ ಆಗಲಿ, ನಮಗೆ ಪ್ರಮೋಷನಿಗಾಗಲಿ ಇಂಗ್ಲೀಷ್ ಬೇಕೇ ಆಗಿರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮಗೆ ಇಂಗ್ಲೀಷ್ ಯಾಕೆ ಅಗತ್ಯ ಅಂತ ಈಗ ಡೈಲಿ ನಿಮಗೆ ಗೊತ್ತಿರೋ ಹಾಗೆ ಯಾಕೆ ನೆಸಸರಿ ಅಂತ ಗೊತ್ತಾಗ್ತಾ ಇದೆ ಹೋಗ್ತಾನೆ. ಓಕೆ, ಈ ಇಂಗ್ಲೀಷ್ ಪಾರ್ಟ್ನರ್ ಅನ್ನೋದು ಇಂಗ್ಲೀಷನ್ನು ಕಲಿಸ್ಲಿಕ್ಕಿರುವಂತಹ ಒಂದು ಮಾರ್ಗ. ನೀವು ವಾಟ್ಸಪ್ ಮೂಲಕ ಇಂಗ್ಲೀಷನ್ನು ಕಲಿಸ್ಕೊಡ್ತೀರಿ ಅನ್ನೋದು ಗೊತ್ತಾಯ್ತು. ವಾಟ್ಸಪ್ಪೇ ಯಾಕೆ ಅಂತ? ಈಗ ನನ್ನ ಕೈಯಲ್ಲಾಗಲಿ ನಿಮ್ಮ ಕೈಯಲ್ಲಾಗಲಿ ವಾಟ್ಸಪ್ ಅಂತೂ ಇದ್ದೇ ಇದೆ. ಎಲ್ಲರ ಹತ್ರ ವಾಟ್ಸಪ್ ಅಂತೂ ಇದ್ದೇ ಇರುತ್ತೆ ಆ್ಯಂಡ್ ಈಸಿಲಿ ಆಕ್ಸೆಸಬಲ್. ಇಂಗ್ಲೀಷ್ನ ಕಲೀಲಿಕ್ಕೆ ಯಾಕೆ ವಾಟ್ಸಪ್ನ ನಾವು ತಗೊಳ್ತಿದ್ದೀವಿ ಅಂದರೆ ಎಲ್ಲರ ಮೊಬೈಲಲ್ಲೂ ವಾಟ್ಸಪ್ ಇದ್ದೇ ಇದೆ. ಬೇರೆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ನಾವು ಅದರಲ್ಲಿ ಯೂಸ್ ಮಾಡೋದಕ್ಕಿಂತ ಇರೋ ಒಂದು ಅಪ್ಲಿಕೇಶನ್ನೇ ಕಂಫರ್ಟೇಬಲ್ ಆಗಿದೆ, ಎನಿ ಟೈಮ್ ಯೂಸ್ ಮಾಡ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ ನಾವು ವಾಟ್ಸಪ್ನಲ್ಲೇ ಇಂಗ್ಲೀಷ್ನ ಕಲಿಸ್ಕೊಡುವಂಥದ್ದು. ನಿಮಗೆ ಬೇಕಾದ ಸಮಯದಲ್ಲಿ ನೀವು ನಿಮ್ಮ ಟ್ರೈನರಿಗೆ ಕಾಲ್ ಮಾಡ್ಬೋದು ಅಥವಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು. ಸೊ ಈ ಒಂದು ಕಾರಣಕ್ಕೆ ನಮಗೆ ಈಸಿ ಅನಿಸಿದ್ದು ವಾಟ್ಸಪ್, ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಬೋದು ಅಂತ ಒಂದೇ ಕಾರಣಕ್ಕೆ. ಈ ಇಂಗ್ಲೀಷ್ ಪಾರ್ಟ್ನರಿಂದ ನಮಗಾಗುವಂತಹ ಉಪಯೋಗ, ಬೆನಿಫಿಟ್ಸ್ ಏನು ಅಂತ? ಎಸ್, ಹಲವಾರು ಪ್ಲಾಟ್ಫಾರ್ಮ್ಸ್ಗಳಿರುತ್ತೆ ಇಂಗ್ಲೀಷ್ನ ಕಲಿಯೋದಕ್ಕೆ. ನೂರಾರು ಪ್ಲಾಟ್ಫಾರ್ಮ್ಸ್ಗಳು ನೀವೇ ನೋಡಿರ್ತೀರ. ಅದಕ್ಕೆ ಇಂಗ್ಲೀಷ್ ಪಾರ್ಟ್ನರ್ ಹೇಗೆ ಡಿಫ್ರೆಂಟ್ ಅಂತ ನಾನು ಹೇಳ್ತೇನೆ. ಬಿಕಾಸ್ ಇಲ್ಲಿ ನೀವು ಕನ್ನಡ ಗೊತ್ತಿದ್ರೆ ಸಾಕಾಗುತ್ತೆ. ಕನ್ನಡದಿಂದ ಇಂಗ್ಲೀಷ್ನ ಕಲಿಸ್ಕೊಡುವಂಥದ್ದು ಇದು. ಸೊ ಕನ್ನಡ ಜಸ್ಟ್ ಗೊತ್ತಿದ್ರೆ ಸಾಕು, ನೀವು ಇಂಗ್ಲೀಷ್ನ ಕಲಿತೀರಾ. ಆ್ಯಂಡ್ ಇಲ್ಲಿ ಗ್ರಾಮೆಟಿಕಲ್ ಟರ್ಮ್ಸ್ನ ನಾವು ಮೆನ್ಷನ್ ಮಾಡೋದಿಲ್ಲ. ಒಬ್ವಿಯಸ್ಲಿ ನಾ ಹೇಳಿದಾಗೆ ಈಗ ಹಲವಾರು ಎಜುಕೇಷನಲ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಗ್ರಾಮರಿಂದ ಕಲಿಸ್ಕೊಡ್ತಾರೆ. ಈಗ ನಾನೇ ನಿಮಗೆ ಒಂದೆರಡು ಗ್ರಾಮೆಟಿಕಲ್ ಟರ್ಮ್ಸ್ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹೇಗೆ ಇದು ಕಲಿಯೋದಪ್ಪ, ತುಂಬ ಕಷ್ಟ ಇದೆ, ಗ್ರಾಮರೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ನೀವು ಮಾತಾಡಿ ಕಲಿತೀರಾ ಇಂಗ್ಲೀಷ್ನ. ನಾವು ಸಣ್ಣ ವಯಸ್ಸಲ್ಲೇ ನೀವು ತಿಳ್ಕೊಬೋದು, ಅಪ್ಪ ಅಮ್ಮನ ಜೊತೆ ಮಾತಾಡಿ ಕನ್ನಡ ಕಲ್ತ್ವಿ. ಕನ್ನಡ ಹೇಗೆ ಕಲ್ತ್ವಿ? ಅಪ್ಪ ಅಮ್ಮನ ಜೊತೆ ಮಾತಾಡಿ ತಾನೇ ಕಲ್ತ್ವಿ. ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆನೇ ನಮಗೆ ಕನ್ನಡ ಬರ್ತಾ ಇತ್ತು. ಸೊ ಮಾತಾಡಿಯೇ ಕಲ್ತಿದ್ದು, ಗ್ರಾಮರ್ ಏನು ಕಲ್ತಿರೋದಿಲ್ಲ. ಹಾಗೆಯೇ ನಾವು ಇಲ್ಲೂ ಕೂಡ ಗ್ರಾಮರ್ ಕೂಡ ಇಂಪಾರ್ಟೆಂಟೇ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ಮಾತಾಡ್ತಾ ಗ್ರಾಮರ್ನ ಕಲ್ತ್ರೆ ನಾವು ಈಸಿಯಾಗಿ ಕಲಿಬೋದು. ಇದೇ ನಮ್ಮ ಕಾನ್ಸೆಪ್ಟ್. ಸೊ ಗ್ರಾಮೆಟಿಕಲ್ ಟರ್ಮ್ಸ್ನ ಕಡಿಮೆ ಯೂಸ್ ಮಾಡಿ ಸ್ಪೀಕಿಂಗ್ ಎಬಿಲಿಟಿನ ಚೆಕ್ ಮಾಡ್ತಾ ಇಂಪ್ರೂವ್ ಮಾಡ್ಕೋತಾ ಕಲಿಯೋದೇ ಇಂಗ್ಲೀಷ್ ಪಾರ್ಟ್ನರ್ನ ಒಂದು ಗುರಿ. ಓಕೆ ಸರ್, ಪ್ರತಿಯೊಬ್ಬರು ಕೂಡ ಕಲಿಯುವಂತಹ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾನೆ ಇರ್ತಾರೆ. ನಾನು ಓದುವಂತಹ ಸಂಸ್ಥೆ, ನಾನು ಕಲಿಯುವಂತಹ ಸಂಸ್ಥೆ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆಯಾ ಅಂತೇಳಿ ವೆರಿಫಿಕೇಶನ್ ಮಾಡ್ಕೊಳ್ತಾರೆ. ಇಂಗ್ಲೀಷ್ ಪಾರ್ಟ್ನರ್ ಕೂಡ ಗೌರ್ಮೆಂಟ್ನಿಂದ ಅನುಮೋದನೆ ಸಿಕ್ಕಿದೆಯಾ ಅಂತ? ಖಂಡಿತ ISO ಸರ್ಟಿಫೈಡ್ ಆಗಿರುತ್ತೆ. ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ ಇಂಗ್ಲೀಷ್ ಪಾರ್ಟ್ನರ್. ಕಳೆದ 3 ವರ್ಷದಿಂದ ಇರುವಂಥ ಇನ್ಸ್ಟಿಟ್ಯೂಟ್ ಇದು. ಓಕೆ, ನೀವು ಆನ್ಲೈನಲ್ಲೇ ತರಬೇತಿ ಕೊಡೋದು ಯಾಕೆ ಅಂತ? ಆನ್ಲೈನ್ ಮತ್ತು ಆಫ್ಲೈನ್ಗೆ ಡಿಫ್ರೆನ್ಸ್ ನಾನು ಹೇಳ್ತೇನೆ. ಈಗ ಆಫ್ಲೈನ್ನಲ್ಲೇ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಸೊ ಆನ್ಲೈನ್ಗೆ ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ನೀವು ಒಂದು ಜಾಗಕ್ಕೆ ಹೋಗಿ ಪ್ರತಿನಿತ್ಯ ಒಂದು ಜಾಗಕ್ಕೆ ಟ್ರಾವೆಲ್ ಮಾಡಿ ಒಂದೇ ನಿಗದಿತ ಟೈಮ್ನಲ್ಲೇ ರೆಗ್ಯುಲರ್ ಆಗಿ ತೊಗೊಳ್ಬೇಕು ಅಂತಿದ್ರೆ ಟ್ರಾವೆಲ್ ಮಾಡಿ ಆ ಟೈಮ್ನಲ್ಲೇ ಒಂದು ಗ್ರೂಪ್ ಕ್ಲಾಸಸ್ನಲ್ಲಿ ಕೂತ್ಕೊಂಡು ಬೋರ್ಡ್ ಮೇಲೆ ಕಲಿಸೋದು, ಹಾಗೆ ಪುಸ್ತಕದಲ್ಲಿ ಕಲಿಯೋದ್ರಿಂದ ನಾವು ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಆಗೋದಿಲ್ಲ. ಸಬ್ಜೆಕ್ಟ್ ಮಾತ್ರ ಕಲಿಯೋದಕ್ಕಾಗುತ್ತೆ. ಸಬ್ಜೆಕ್ಟ್ ಆದರೆ ನಾವು ಪುಸ್ತಕದಲ್ಲಿ ಕಲಿತೀವಿ. ಲ್ಯಾಂಗ್ವೇಜ್ ಯು ವಿಲ್ ಹ್ಯಾವ್ ಟು ಟಾಕ್ ಟು ಸಮ್ ಒನ್. ಒಬ್ಬರಿಗೆ ಡೈಲಿ ನೀವು ಮಾತಾಡ್ತಾ ಇದ್ರೆ, ಒಂದು ಟ್ರೈನರ್ ಜೊತೆ ಮಾತಾಡ್ತಾ ಇದ್ರೆ ಮಾತ್ರ ನೀವು ಕಲಿಯೋದಕ್ಕಾಗುತ್ತೆ. ಆನ್ಲೈನ್ನಲ್ಲಿ ನಿಮ್ಮ ಟ್ರೈನರ್ ಜೊತೆ ರೆಗ್ಯುಲರ್ ಆಗಿ ಮಾತಾಡೋದ್ರಿಂದ, ರೆಗ್ಯುಲರ್ ಆಗಿ ಕ್ಲಾಸಸ್ ತಗೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಸೊ ನಿಮಗೆ ಯಾವುದೇ ಒಂದು ಲ್ಯಾಪ್ಟಾಪ್ನ ಅಗತ್ಯ ಇಲ್ಲ, ನಿಮ್ಮ ಮೊಬೈಲ್ ಮತ್ತು ವಾಟ್ಸಪ್ನ ಅಗತ್ಯ ಇದ್ರೆ ಸಾಕಾಗುತ್ತೆ. ಅದೊಂದಿದ್ರೆ ನಿಮ್ಮ ಹತ್ರ ಸಾಕಾಗುತ್ತೆ. ಆನ್ಲೈನ್ನಲ್ಲಿ ನಿಮ್ಮ ಟೈಮ್ನಲ್ಲಿ, ಈಗ ಒಂದಿಷ್ಟು ದಿನದ ಕ್ಲಾಸಸ್ ನೀವು ತೊಗೊಳ್ತಾ ಇದ್ದೀರಾ, ಆಫ್ಲೈನ್ನಲ್ಲೇ ಹೋಗಿ ತೊಗೊಳ್ತಾ ಇದ್ದೀರಾ,
ಒಂದೇ ಟೈಮ್ನಲ್ಲೇ ಹೋಗಬೇಕು ಅಂದರೆ ಆಗೋದಿಲ್ಲ. ಸೊ ಒಂದು ಇಷ್ಟು ದಿನ ಹೋಗ್ತೀರಾ, 5-10 ಡೇಸ್ ಆದಮೇಲೆ ನಿಮ್ಮ ಬೇರೆ ಏನೋ ಶೆಡ್ಯೂಲ್ ಇರುತ್ತೆ, ಇಲ್ಲ ಇಂಟ್ರೆಸ್ಟ್ ಇಲ್ಲದೆ ಇದ್ರೂ ಕ್ಲಾಸಸ್ ಇದೆ ಅನ್ನೋ ಒಂದು ಕಾರಣಕ್ಕೆ ಹೋಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಬಟ್ ಸ್ಟಿಲ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಟೈಮಲ್ಲಿ ನಾವು ಆನ್ಲೈನ್ನ ನಾವು ಚೂಸ್ ಮಾಡ್ತೇವೆ ಹೊರತು ಆಫ್ಲೈನ್ ಚೂಸ್ ಮಾಡೋದಿಲ್ಲ. ನೀವು ಎನಿ ಟೈಮ್ ತಗೊಳ್ಬೋದು, ಎಲ್ಲಿ ಕ್ಲಾಸಸ್ ಸ್ಟಾಪ್ ಮಾಡಿದ್ರು ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಈಗ 5-10 ಡೇಸ್ ಮಿಸ್ ಆಯಿತು ಅಂದರೂ ನಿಮ್ಮ ಟ್ರೈನರ್ ನಿಮ್ಮ ಆಕ್ಟಿವಿಟೀಸ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಎಲ್ಲಿ ಸ್ಟಾಪ್ ಆಗಿರುತ್ತೋ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದೇ ಕ್ಲಾಸಸ್ ನಿಮ್ಗೆ ಮಿಸ್ ಆಗೋದಿಲ್ಲ. ಈ ಒಂದು ಕಾರಣಕ್ಕೆ ಆನ್ಲೈನ್ಗಿಂತ ಆಫ್ಲೈನ್ಗಿಂತ ಆನ್ಲೈನ್ ನಾನು ಬೆಟರ್ ಅಂತ ಹೇಳ್ತೇನೆ, ಚೂಸ್ ಮಾಡ್ತಾನೆ. ಈಗ ನಾವುಗಳೆಲ್ಲ ಪಾಠವನ್ನು ಕಲ್ತಿದ್ದು ಕೊಠಡಿಗಳಲ್ಲಿ 4 ಗೋಡೆಗಳ ಮಧ್ಯೆ, ಅಲ್ಲಿ ಬೀರದೇ ಇರುವಂತಹ ಇಂಪ್ಯಾಕ್ಟ್, ಅಲ್ಲಿ ಬೀರದೇ ಇರುವಂತಹ ಪರಿಣಾಮ ಆನ್ಲೈನಲ್ಲಿ ಹೇಗೆ ಬೀರುತ್ತೆ ಅಂತ. ಆನ್ಲೈನಲ್ಲಿ ಯಾಕೆ ಬೀಳುತ್ತೆ ಅಂದರೆ ನಿಮಗೆ ನಿಗದಿತ ಟೈಮಿಂಗ್ಸ್ ಅಂತ ಇರೋದಿಲ್ಲ, ಟೈಮ್ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಈಗ ಒಂದೇ ಟೈಮ್ನಲ್ಲಿ ಡೈಲಿ ಈಗ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಹೌಸ್ ವೈಫ್ಸ್ಗೆ ತೊಗೊಳ್ಳಿ, ಒಂದೇ ಟೈಮ್ನಲ್ಲೇ ತೊಗೊಳ್ಬೇಕು ಅಂದರೆ ಹಲವಾರು ಕಷ್ಟ ಆಗುತ್ತೆ. ರೆಗ್ಯುಲರ್ ಆಗಿ ತೊಗೊಳೋದಕ್ಕೆ ಆಗೋದಿಲ್ಲ. ಒಂದಿಷ್ಟು ದಿನ ತೊಗೊಂಡ್ರು ಆಮೇಲೆ ಟೈಮಿಂಗ್ ಡಿಫ್ರೆನ್ಸ್ ಬರುತ್ತೆ ಅಂದರೆ ಅವ್ರು ತೊಗೊಳ್ಳಿಕ್ಕೆ ಹೋಗೋದಿಲ್ಲ. ಈ ಕಾರಣಕ್ಕೆ ಆನ್ಲೈನ್ನಲ್ಲಿ ನಿಮ್ಮ ಫ್ರೀ ಟೈಮ್ನಲ್ಲೇ ನೀವು ತೊಗೊಳ್ಬೋದು. ರೆಗ್ಯುಲರ್ ಆಗಿ ಒಂದೇ ಟೈಮ್ನಲ್ಲೇ ತೊಗೊಳ್ಬೇಕು ಅನ್ನೋ ರಿಸ್ಟ್ರಿಕ್ಷನ್ಸ್ ಕೂಡ ಇರೋದಿಲ್ಲ. ಟೈಮಿಂಗ್ಸ್ನ ಕೂಡ ಚೇಂಜ್ ಮಾಡ್ಕೋಬೋದು ನೀವು. ಸರ್, ನೀವು ಸಮಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಇಲ್ಲೇ ಏನಾದರೂ ನಿರ್ಬಂಧಗಳಿದಾವ, ಕಂಡೀಷನ್ಸ್ಗಳಿದಾವ ಅಂತ? ಆಲ್ರೆಡಿ ಹೇಳಿದ ಹಾಗೆ ಟೈಮಿಂಗ್ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. 24 ಅವರ್ಸ್ ಕೂಡ ಟ್ರೈನರ್ಸ್ ಅವೈಲಬಲ್ ಇದ್ದೇ ಇರ್ತಾರೆ. ನಿಮ್ಮ ಫ್ರೀ ಆದ ನಿಮ್ಮ ಬಿಡುವಿನ ಟೈಮ್ನಲ್ಲೇ ಕ್ಲಾಸಸ್ ತೊಗೊಳ್ತೀರಾ. ರೆಗ್ಯುಲರ್ ಆಗಿ ಒಂದೇ ಟೈಮಿಂಗ್ನ ತೊಗೊಳ್ಬೇಕು ಅನ್ನೋ ರಿಸ್ಟ್ರಿಕ್ಷನ್ಸ್ ಕೂಡ ಇರೋದಿಲ್ಲ. ರೆಗ್ಯುಲರ್ ಆಗಿ ಟೈಮಿಂಗ್ಸ್ನ ಚೇಂಜ್ ಮಾಡ್ಕೋಬೋದು. ಇವತ್ತು ಈ ಟೈಮ್ನಲ್ಲಿ ತೊಗೊಂಡೆ, ನಾಳೆ ಈ ಟೈಮ್ನಲ್ಲಿ ತೊಗೊಳ್ಬೋದಾ, ಇವತ್ತು 7 ಗಂಟೆಗೆ ಫ್ರೀ ಇದ್ದೀನಿ, ನಾಳೆ 9 ಗಂಟೆಗೆ ಫ್ರೀ ಆಗ್ತೀನಿ ಅಂದರೂ ಕೂಡ ಅವೈಲಬಲ್ ಇದ್ದೇ ಇರ್ತಾರೆ. ಒಬ್ಬೊಬ್ಬರು 10 o'clock 12 o'clock ಮೇಲೂ ಕೂಡ ಫ್ರೀ ಇರ್ತಾರೆ. ಸೊ ರೆಗ್ಯುಲರ್ ಆಗಿ ಟೈಮಿಂಗ್ಸ್ನ ಚೇಂಜ್ ಮಾಡ್ಕೋಬೋದು. ಸೊ ಆ್ಯಂಡ್ ಡೈಲಿ ಒಂದೇ ಟೈಮ್ನಲ್ಲೇ ತೊಗೊಳ್ಬೇಕು ಅನ್ನೋ ರಿಸ್ಟ್ರಿಕ್ಷನ್ಸ್ ಕೂಡ ಇರೋದಿಲ್ಲ. ಚೇಂಜ್ ಮಾಡ್ಕೋತಾ ಹೋಗ್ಬೋದು ಟೈಮಿಂಗ್ಸ್ನ, ತೊಂದರೆ ಇಲ್ಲ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಇಂಗ್ಲಿಷ್ ಕಲಿಬೇಕು ಅನ್ನುವಂತಹ ಹೆಬ್ಬಯಕೆ ಇದ್ದೇ ಇರುತ್ತೆ. ಖಂಡಿತ. ಇಲ್ಲೇನಾದರೂ ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕಾಗುತ್ತಾ ಇಂಗ್ಲಿಷ್ ಪಾರ್ಟ್ನರ್ಗೆ ಸೇರಬೇಕು ಅಂದರೆ? ನಾನು ಮೊದಲೇ ಹೇಳಿದಾಗೆ ಏಜ್ ರಿಸ್ಟ್ರಿಕ್ಷನ್ಸ್ ಅನ್ನೋದು ಇರೋದಿಲ್ಲ ನಮ್ಮಲ್ಲಿ. 7 ವರ್ಷದಿಂದ 70 ವರ್ಷದ ತನಕ ನಮ್ಮಲ್ಲಿ ಇದ್ದಾರೆ ಸ್ಟೂಡೆಂಟ್ಸ್. ಸೊ ಆಲ್ರೆಡಿ ಹೇಳಿದಾಗೆ ಅವರವರ ನೀಡ್, ಅವರವರ ಪರ್ಪಸ್ ಅಂತ ಇರುತ್ತೆ ಇಂಗ್ಲೀಷ್ನ ಕಲಿಯೋದಕ್ಕೆ. ನಮ್ಮಲ್ಲಿ ಸ್ಟೂಡೆಂಟ್ಸ್ಗಳಿದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್ಗಳಿದ್ದಾರೆ, ಆ್ಯಂಡ್ ಆಬ್ವಿಯಸ್ಲಿ ವರ್ಕಿಂಗ್ ಪ್ರೊಫೆಷನಲ್ಸ್ ಕೂಡ ಕಲಿತಾ ಇದ್ದಾರೆ. ಸೊ ಮೊನ್ನೆ ಕೂಡ ಒಬ್ಬರು 80 years ಇರೋವಂಥವ್ರು, ಅವರು ಕೂಡ ಅವರ ಮೊಮ್ಮಕ್ಕಳ ಜೊತೆ ಮಾತಾಡೋದಕ್ಕೆ US ಅಲ್ಲಿ ಇದ್ದಾರಂತೆ, ಅವರು ಅಡ್ಮಿಷನ್ ತೊಗೊಂಡಿದ್ದಾರೆ. ಖುಷಿ ಆಗುತ್ತೆ. ಸೊ ಈ ರೀತಿಯಾದ ಏಜ್ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಕಲಿಯೋದಕ್ಕೆ ಯಾವುದೇ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾವ ಏಜಲ್ಲಿ ಬೇಕಾದ್ರೂ ಕಲಿಬೋದು. ನೀವು ಹೇಳಿದಾಗೆ ಕ್ವಾಲಿಫಿಕೇಶನ್ ಅಗತ್ಯ ಇರೋದಿಲ್ಲ ಇಂಗ್ಲೀಷ್ನ ಕಲಿಯೋದಕ್ಕೆ. ಈಗ ಕಾರಣಾಂತರಗಳಿಂದ ಅವರ ಸ್ಟಡೀಸ್ನ ನಿಲ್ಲಿಸಿರ್ತಾರೆ, 1ನೇ ಕ್ಲಾಸ್ ಫೇಲ್ ಆಗಿರ್ತಾರೆ, 2ನೇ ಕ್ಲಾಸ್ ಫೇಲ್ ಆಗಿರ್ತಾರೆ. ಸೊ ಲ್ಯಾಂಗ್ವೇಜ್ ನೆಸಸರಿ ಇರುತ್ತೆ. ಕಮ್ಯುನಿಕೇಶನ್, ಒಂದು ಜಾಬಿಗೆ ಅವ್ರು ಸೇರ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಅವ್ರು ಇಂಪ್ರೂವೈಸ್ ಆಗಲೇಬೇಕಲ್ವಾ, ಪ್ರಮೋಷನ್ ಬೇಕು. ಈ ಕಾರಣಕ್ಕೆ ಲ್ಯಾಂಗ್ವೇಜ್ ನೆಸಸರಿ. ಕನ್ನಡದ ಜೊತೆಗೆ ಇಂಗ್ಲೀಷ್ನ ಕೂಡ ಕಲಿಯೋದ್ರಿಂದ ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಅವರ ಜಾಬಿಗೆ ಹೆಲ್ಪ್ ಆಗುತ್ತೆ. ಸೊ ಕ್ವಾಲಿಫಿಕೇಶನ್ ಅಗತ್ಯ ಇರೋದಿಲ್ಲ. ಯಾವುದೇ ಏಜ್ ಅವರು ಕೂಡ ಯಾವುದೇ ಕ್ವಾಲಿಫಿಕೇಶನ್ ಇಟ್ಕೊಂಡು ಲ್ಯಾಂಗ್ವೇಜ್ ಲರ್ನಿಂಗ್ ಪ್ಲಾಟ್ಫಾರ್ಮಿಗೆ ಸೇರ್ಬೋದು. ಬಿಕಾಸ್ ಇಲ್ಲಿ ಕನ್ನಡದಿಂದನೇ ಕಲಿತೀರಾ ನೀವು. ಮದರ್ ಟಂಗ್ ಗೊತ್ತಿದ್ರೆ ಸಾಕು, ಕನ್ನಡ ಗೊತ್ತಿದ್ರೆ ಸಾಕಾಗುತ್ತೆ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ರಿ, ನನಗೂ ಕೂಡ ಆಸೆ ಆಗ್ತಾ ಇದೆ ಇಂಗ್ಲಿಷ್ ಪಾರ್ಟ್ನರ್ಗೆ ಸೇರಬೇಕು ಅಂತ ಹೇಳಿ. ಹಾಗಾದ್ರೆ ಹೇಗೆ ಜಾಯ್ನ್ ಆಗಬೇಕು ಅಂತ? ಜಾಯ್ನ್ ಆಗೋದಕ್ಕೇನು ಇಲ್ಲ. ನೀವು ನಮ್ಮ ವೆಬ್ಸೈಟ್ ವಿಸಿಟ್ ಮಾಡ್ಬೋದು. englishpartner.com ವಿಸಿಟ್ ಮಾಡಿದ್ರು ಕನ್ನಡ ಅನ್ನೋ ಒಂದು ಇದನ್ನ ಸೆಲೆಕ್ಟ್ ಮಾಡಿ, ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದರೆ ನೀವು ಕೌನ್ಸಿಲರ್ಗೆ ರೀಡೈರೆಕ್ಟ್ ಆಗುತ್ತೆ ನಂಬರ್. ನೀವು ಅಲ್ಲಿಂದ ತೊಗೊಳ್ಬೋದು. ಇಲ್ಲಾಂದರೆ ನಮ್ಮ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಕಾಂಟ್ಯಾಕ್ಟ್ ಮಾಡಿದ್ರು ಅಲ್ಲೇ ಬಯೋದಲ್ಲಿ ನಂಬರ್ ಇರುತ್ತೆ. ನೀವು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಗೈಡ್ ಮಾಡ್ತಾರೆ, ನಮ್ಮ ಕೌನ್ಸಿಲರ್ಸ್ ಗೈಡ್ ಮಾಡ್ತಾರೆ. ನಿಮಗೆ ಯಾವುದು ಸೂಕ್ತವಾದ ಕೋರ್ಸ್ ಅದನ್ನು ಆಯ್ಕೆ ಮಾಡಿ ಒಂದು ಸಣ್ಣದಾದ ಲೆವೆಲ್ ಟೆಸ್ಟ್ ಅಂತ ತೊಗೊಳ್ತೇವೆ. ಈಗ ಆಬ್ವಿಯಸ್ಲಿ ಎಲ್ರಿಗೂ ಒಂದೇ ಮಟ್ಟದ ಇಂಗ್ಲೀಷ್ ನಾಲೆಡ್ಜ್ ಇರೋದಿಲ್ಲ. ನಿಮಗೊಂದು ಮಟ್ಟದ ನಾಲೆಡ್ಜ್ ಇರುತ್ತೆ, ನನಗೊಂದಿರುತ್ತೆ. ಸೊ ಅವರ ನಾಲೆಡ್ಜ್ ತಿಳ್ಕೊಂಡ್ರೆ ನಮಗೆ ಅವ್ರಿಗೆ ಯಾವುದು ಸೂಕ್ತವಾದ ಕೋರ್ಸ್ ಅಂತ ಡಿಸೈಡ್ ಮಾಡ್ಲಿಕ್ಕಾಗುತ್ತೆ. ಈ ಒಂದು ಕಾರಣಕ್ಕೆ ಸಣ್ಣದಾದ ಲೆವೆಲ್ ಟೆಸ್ಟ್ ತೊಗೊಳ್ತೇವೆ. ಒಂದು 10 ಕನ್ನಡದ ಪ್ರಶ್ನೆಗಳು ಕಳಿಸ್ತೇವೆ ನಾವು. ಆ ಕನ್ನಡದ ಪ್ರಶ್ನೆಗಳನ್ನ ಅವರು ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಅಂದರೆ ಟ್ರಾನ್ಸ್ಲೇಟ್ ಮಾಡಿ ಕಳಿಸ್ಬೇಕಾಗುತ್ತೆ. ಸೊ ಅವರು ಟ್ರಾನ್ಸ್ಲೇಟ್ ಮಾಡಿದ ನಂತರ ನಮ್ಮ ಕೌನ್ಸಿಲರ್ಸ್ ಅವರಿಗೆ ಯಾವುದು ಸೂಕ್ತವಾದ ಕೋರ್ಸ್ ಅಂತ ಹೇಳಿ ಆಯ್ಕೆ ಮಾಡಿ ನಾವು ಅವರಿಗೆ ಆ ಕೋರ್ಸ್ನ ಡಿಸೈಡ್ ಮಾಡ್ತೇವೆ. ಓಕೆ, ಇಂಗ್ಲಿಷ್ ಪಾರ್ಟ್ನರ್ ಬಗ್ಗೆ ಹೇಳ್ತಾ ಇದ್ರಿ, ಹೇಗೆ ಸರಳವಾಗಿ ಇಂಗ್ಲಿಷ್ ಪಾರ್ಟ್ನರ್ ಕಲಿಸ್ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಸರ್. ಈಗ ಪ್ರಮುಖವಾಗಿ ಹೌಸ್ ವೈಫ್ಸ್ ಕೂಡ ಇದರಲ್ಲಿ ಕಲಿಕೆ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಅದು ಹೇಗೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ? ಹೌಸ್ ವೈಫ್ಸ್ಗಳಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತೇನೆ. ಈಗ ನಮ್ಮ ತಂದೆಯವರೇ ತಗೊಳ್ಳಿ, 9 to 5 ವರ್ಕ್ ಮಾಡ್ತಾರೆ, 9 ರಿಂದ 5 ಗಂಟೆ ತನಕ ವರ್ಕ್ ಮಾಡ್ತಾರೆ. ಅವ್ರದ್ದೊಂದು ಟೈಮ್ ಅಂತಿರುತ್ತೆ. ಆ ಟೈಮ್ ಆದಮೇಲೆ ಅವ್ರು ಫ್ರೀ ಇರ್ಬೋದು, ಟೈಮಿಂಗ್ಸ್ ಇರುತ್ತೆ. ಬಟ್ ಹೌಸ್ ವೈಫ್ಸ್ಗಳಿಗೆ ಇದೇ ಟೈಮ್ನಲ್ಲೇ ಫ್ರೀ ಇರ್ತೀನಿ ಅನ್ನೋದು ಇರೋದಿಲ್ಲ. ಆಬ್ವಿಯಸ್ಲಿ ನಮ್ಮ ಅಮ್ಮನೇ ಈಗ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಇರುತ್ತೆ, ನೈಟ್ ತನಕನೂ ಕೆಲಸ ಇರುತ್ತೆ. ಯಾವ ಟೈಮಲ್ಲಿ ಫ್ರೀ ಇರ್ತೀವಿ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಸೊ ಪರ್ಟಿಕ್ಯುಲರ್ ಟೈಮ್ನಲ್ಲಿ ತೊಗೊಳ್ಬೇಕು ಅಂದರೆ ಅವ್ರಿಗೆ ಆಗೋದೇ ಇಲ್ಲ. ಸೊ ಡೆಫಿನೆಟ್ಲಿ ರೆಗ್ಯುಲರ್ ಆಗಿ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ, ಫ್ರೀ ಆಗಿರೋ ಟೈಮಿಂಗ್ಸ್. ಸೊ ಈ ಕಾರಣಕ್ಕೆ ನಮ್ಮಲ್ಲಿ ಲೇಡಿ ಪರ್ಸನಲ್ ಟ್ರೈನರ್ನೇ ಅಲೋಕೇಟ್ ಮಾಡಿ ಅವರ ಫ್ರೀ ಟೈಮ್ನಲ್ಲೇ ತೊಗೊಳ್ಳುವಂಥದ್ದಾಗಿರುತ್ತೆ.
ಪರ್ಟಿಕ್ಯುಲರ್ ಟೈಮ್ ಅನ್ನೋದು ಇರೋದಿಲ್ಲ ಅಲ್ವಾ. ಸೊ ಈ ಕಾರಣಕ್ಕೆ ಯಾವ ಟೈಮ್ನಲ್ಲಿ ಬೇಕಾದ್ರೂ ತೊಗೊಳ್ಬೋದು. ಆಫ್ಟರ್ 10 o'clock ಕೂಡ ತೊಗೊಳ್ಬೋದು. ಈಗ ಹಲವಾರು ಹೌಸ್ ವೈಫ್ಸ್ಗಳಿಗೆ ತೊಂದರೆ ಇರುತ್ತೆ. ಓಕೆ, ನನಗೆ ಮೇಲ್ ಟ್ರೈನರ್ಸ್ ಏನಾದ್ರು ಆಯ್ಕೆ ಮಾಡಿದರೆ ನಾನು 10 o'clock ಆದಮೇಲೆ ಫ್ರೀ ಆಗ್ತೀನಿ, ಹೇಗೆ ತೊಗೊಳ್ಳೋದು ಅಂತಿದ್ರೆ ಖಂಡಿತವಾಗ್ಲೂ ಚಿಂತೆ ಇಲ್ಲ. ಅವ್ರು 10 o'clock ಆದಮೇಲೂ ಕೂಡ ಅವರ ಪರ್ಸನಲ್ ಟ್ರೈನರ್ ಜೊತೆ ಅವ್ರು ತೊಗೊಳ್ಬೋದು ಕ್ಲಾಸಸ್. ನೀವು ಮೊದಲಿಗೆ ಹೇಳ್ತಾ ಇದ್ರಿ ವಯಸ್ಸಿನ ಮಾನದಂಡ ಏನೂ ಇಲ್ಲ ಅಂತ. ಹಾಗಾದರೆ ಬೇರೆ ಬೇರೆ ರೀತಿಯ ಸ್ಟೂಡೆಂಟ್ಸ್ಗೆ ಏಕಕಾಲದಲ್ಲಿ ನೀವು ಟೀಚ್ ಮಾಡಬೇಕಾಗುತ್ತೆ, ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ? ನಮ್ಮಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿದ್ದಾರೆ. ಸೊ ಎಲ್ರಿಗೂ ಒಂದು ಮಟ್ಟದ ಇಂಗ್ಲೀಷ್ ನಾಲೆಡ್ಜ್ ಇರೋದಿಲ್ಲ. ಈ ಕಾರಣಕ್ಕೆ ನಾನು ಆಲ್ರೆಡಿ ಹೇಳಿದಾಗೆ ಒಂದು ಸಣ್ಣದಾದ ಲೆವೆಲ್ ಟೆಸ್ಟ್ ತೊಗೊಳ್ತೇವೆ. ಅವರ ಗುಣಮಟ್ಟ ಯಾವ ರೀತಿಯಾದ ಇಂಗ್ಲೀಷ್ ನಾಲೆಡ್ಜ್ ಹೊಂದಿದ್ದಾರೆ ಅದರಲ್ಲಿ ನೋಡಿ ನಾವು ಟೆಸ್ಟ್ ಮಾಡಿ ಅವರಿಗೆ ಒಂದು ಕೋರ್ಸ್ನ ಆಯ್ಕೆ ಮಾಡಿರ್ತೇವೆ. ಸೊ ಆಯ್ಕೆ ಮಾಡಿದ ಕೋರ್ಸ್ ನಾವು ಹೇಳ್ತೇನೆ ಯಾವ್ಯಾವ ಥರದ ಕೋರ್ಸ್ಗಳು ನಮ್ಮಲ್ಲಿ ಇರುತ್ತೆ ಅಂತ ಹೇಳಿ. ಪ್ರೀ ಬೇಸಿಕ್ ಅನ್ನೋ ಒಂದು ಕೋರ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಕನ್ನಡ ಓದೋದಕ್ಕೆ ಬಂದರೆ ಸಾಕು, ಕನ್ನಡ ಬಂದರೆ ಸಾಕು, ನೀವು ಪ್ರೀ ಬೇಸಿಕ್ ಕೋರ್ಸ್ನ ತೊಗೊಳ್ಬೋದು. ಬೇಸಿಕ್ಕಿಂದನೇ ಇಂಗ್ಲೀಷ್ನ ಕಲಿತೀರಾ ನೀವು. ಅದ್ರ ಜೊತೆಗೆ ನಿಮಗೆ ಬೇಸಿಕ್ ಲೆವೆಲ್ ಕೋರ್ಸ್ನಲ್ಲಿ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಇರುತ್ತೆ, ಕಮ್ಯುನಿಕೇಷನ್ಸ್ ಕೂಡ ಇಂಪ್ರೂವ್ ಮಾಡ್ತಾರೆ. ಫ್ರಮ್ ದ ಬೇಸಿಕ್ಸ್ ನಿಮಗೆ ಇಲ್ಲಿ ಕಲಿಸ್ಕೊಡ್ಲಾಗ್ತದೆ. ಅದ್ರ ಜೊತೆಗೆ ಇಂಟರ್ಮೀಡಿಯೇಟ್ ಲೆವೆಲ್ ಕೋರ್ಸಲ್ಲಿ ನಿಮಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಬರುತ್ತೆ, ನಿಮಗೆ ಮಾತಾಡೋದಕ್ಕೆ ಬರುತ್ತೆ, ಎಲ್ಲದೂ ಬರುತ್ತೆ. ಬಟ್ ಸ್ಟಿಲ್ ಫ್ಲೂಯೆಂಟಾಗಿ ಮಾತಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಈ ಒಂದು ಕಾರಣಕ್ಕೆ ನೀವು ಇಂಟರ್ಮೀಡಿಯೇಟ್ ಲೆವೆಲ್ ತೊಗೊಳ್ಬೋದು. ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋದಕ್ಕೆ ವಿಡಿಯೋ ಕಾಲಿಂಗ್ ಸೆಷನ್ಸ್, ಆಡಿಯೋ ಕಾಲಿಂಗ್ ಸೆಷನ್ಸ್ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಇದ್ರ ಜೊತೆಗೆ ಅಡ್ವಾನ್ಸ್ ಲೆವೆಲ್ ಹೇಳಿದಾಗೆ ಫ್ಲೂಯೆನ್ಸಿ ಮತ್ತು ಆಕ್ಸೆಂಟ್ ಇಂಪ್ರೂವೈಸೇಷನ್. ಸೊ 1 monthನ ಕೋರ್ಸ್ ಆಗಿರುತ್ತೆ. ಈ ಕೋರ್ಸ್ನಲ್ಲಿ ರೆಗ್ಯುಲರ್ ಆಗಿ ನೀವು ಟ್ರೈನರ್ ಜೊತೆ ಕಾಲಿಂಗ್ ಆಕ್ಟಿವಿಟಿಯಲ್ಲಿ ಇರ್ತೀರಾ. ಸೊ ಈಗ ಅಬ್ರಾಡಿಗೆ ಟ್ರಾವೆಲ್ ಮಾಡುವಂಥ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಕೋರ್ಸ್ನ ಆಯ್ಕೆ ಮಾಡ್ತಾರೆ. ಸೊ ಈ ವರ್ಗ ಇದೆಯಲ್ಲ, ಇದು ನಮ್ಮ ಕೌನ್ಸಿಲರ್ ಆಯ್ಕೆ ಮಾಡ್ತಾರೆ. ಇವರಿಗೆ ಇದೇ ಕೋರ್ಸ್ ಸೂಕ್ತವಾಗಿರುತ್ತೆ, ಈ ಕೋರ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಅವರು ಫ್ರಮ್ ದ ಬೇಸಿಕ್ಸ್ ಅವರಿಗೆ ಯಾವ ಮಟ್ಟದಲ್ಲಿದ್ದಾರೆ ಅಲ್ಲಿಂದ ಅವರು ಫ್ಲೂಯೆಂಟ್ ಆಗಿ ಮಾತಾಡೋ ತನಕ ಟ್ರೈನಿಂಗ್ ಸೆಷನ್ಸ್ ಇರುತ್ತೆ. ಓಕೆ ಸರ್, ಪ್ರಮುಖವಾಗಿ ನಿಮ್ಮ ಟ್ರೈನಿಂಗ್ ಕೊಡುವಂತಹ ತರಬೇತುದಾರರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಎಸ್, ತರಬೇತುದಾರರು ಮೊದಲಿಗೆ ಕನ್ನಡದವರಾಗಿರ್ತಾರೆ. ಕನ್ನಡದಿಂದನೇ ಇಂಗ್ಲೀಷ್ ಕಲಿಸ್ಕೊಡೋದ್ರಿಂದ ಕನ್ನಡದ ತರಬೇತುದಾರರು, ಅದ್ರ ಜೊತೆಗೆ ಇಂಗ್ಲೀಷಲ್ಲಿ ಮಾಸ್ಟರ್ಸ್ ಮಾಡಿರ್ತಾರೆ ಕೂಡ. ಸೊ ಇಲ್ಲಿ ಯಾಕೆ ಇಂಗ್ಲೀಷ್ ಪಾರ್ಟ್ನರ್ ಅಂತ ಹೆಸರಿದೆ ಅಂತ ಎಲ್ರಿಗೂ ಕನ್ಫ್ಯೂಷನ್ ಇರ್ಬೋದು. ಇದೇ ಕಾರಣಕ್ಕೆ, ಬಿಕಾಸ್ ನಾವು ಟೀಚರ್ ತರ ಟ್ರೈನ್ ಮಾಡೋದಿಲ್ಲ. ಆಬ್ವಿಯಸ್ಲಿ ಲ್ಯಾಂಗ್ವೇಜ್ ಕಲಿಯೋದಕ್ಕೂ ಮತ್ತೆ ಸಬ್ಜೆಕ್ಟ್ ಕಲಿಯೋದಕ್ಕೂ ಡಿಫ್ರೆನ್ಸ್ ಇದ್ದೇ ಇದೆ. ಸೊ ಈ ಕಾರಣಕ್ಕೆ ನಿಮಗೆ ಒಂದು ಫ್ರೆಂಡ್ಲಿ ನೇಚರಲ್ಲಿ, ಒಂದು ರ್ಯಾಪೋ ಬಿಲ್ಡ್ ಮಾಡ್ಲಿಕ್ಕಂತ ನಿಮಗೆ ಒಂದು ಫ್ರೆಂಡ್ಲಿ ನೇಚರಲ್ಲಿ ಒಂದು ಪಾರ್ಟ್ನರ್ ರೀತಿಯಾಗಿ ನಿಮ್ಗೆ ಕಲಿಸ್ಕೊಡುವಂಥದ್ದು. ಇಂಗ್ಲೀಷ್ ಪಾರ್ಟ್ನರ್ ಅಂತ ಅದೇ ಕಾರಣಕ್ಕೆ ಹೆಸರಿರುವಂಥದ್ದು. ಸೊ ನಿಮಗೊಂದು ಫ್ರೆಂಡ್ಲಿ ನೇಚರಲ್ಲಿ ನಿಮಗೆ ಟ್ರೈನಿಂಗ್ ಸೆಷನ್ಸ್ ಇರುತ್ತೆ. ರೆಗ್ಯುಲರ್ ಆಗಿ ಟ್ರ್ಯಾಕ್ ಮಾಡ್ತಾರೆ, ನೀವು ಎಲ್ಲೆಲ್ಲಿ ತನಕ ಕ್ಲಾಸಸ್ ತೊಗೊಂಡಿದ್ದೀರಾ, ಎಷ್ಟು ದಿನದ ಕ್ಲಾಸಸ್ ತೊಗೊಂಡಿದ್ದೀರಾ, ರೆಗ್ಯುಲರ್ ಆಗಿ ಟ್ರ್ಯಾಕ್ ಇದ್ದೇ ಇರುತ್ತೆ. ಆ ಒಂದು ಲೀಸ್ಟ್ ನಮ್ಮಲ್ಲಿ ಇರೋದ್ರಿಂದ, ಟ್ರ್ಯಾಕ್ ಇರೋದ್ರಿಂದ ಯಾರ್ಯಾರು ಎಲ್ಲೆಲ್ಲಿ ಇಂಪ್ರೂವೈಸೇಷನ್ ಆಗಿದ್ದಾರೆ ಅನ್ನೋ ಒಂದು ರೆಕಾರ್ಡ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ಈ ರೀತಿಯಾದ ಟ್ರೈನರ್ಸ್ ಇದಿರುತ್ತೆ ನಮ್ಮಲ್ಲಿ. ಓಕೆ, ನಾನು ಇಂಗ್ಲೀಷ್ ಪಾರ್ಟ್ನರ್ಗೆ ಜಾಯ್ನ್ ಆದೆ, ಫ್ಲೂಯೆಂಟ್ ಇಂಗ್ಲೀಷನ್ನು ಕಲಿಯೋದನ್ನು ಕೂಡ ಅಭ್ಯಾಸ ಮಾಡಿಕೊಂಡೆ. ನನಗೇನಾದರೂ ಜಾಬ್ ಆಪರ್ಚುನಿಟೀಸ್ ನಿಮ್ಮ ಕಡೆಯಿಂದ ಸಿಗುತ್ತಾ ಅಂತ? ಖಂಡಿತ. ನಾವು ಮೊದಲೇ ಹೇಳಿದಾಗೆ ವಿ ಆರ್ ಓಪನ್ ಫಾರ್ ನ್ಯೂ ಟ್ಯಾಲೆಂಟ್ಸ್ಗಳಿಗೆ ನಮ್ಮಲ್ಲಿ ಅವಕಾಶ ಇದ್ದೇ ಇದೆ. ಈಗ ಹಲವಾರು ಜನ ಜಾಬ್ ಸಿಗದೆ ಇದ್ದವರು ಕೂಡ ಕನ್ನಡ ಬಂದರೆ ಸಾಕು, ಇಂಗ್ಲೀಷಲ್ಲಿ ಫ್ಲೂಯೆನ್ಸಿ ಇರಬೇಕು, ನಮ್ಮಲ್ಲಿ ಜಾಬ್ ಅಪ್ಲೈ ಮಾಡ್ಬೋದು. ಖಂಡಿತವಾಗ್ಲೂ ಅವರಿಗೆ ಸರ್ವಿಸ್ ಓರಿಯೆಂಟೆಡ್, ಅಂದರೆ ಸರ್ವಿಸ್ ಮಾಡಬೇಕು, ಜಗತ್ತಿಗೆ ಏನಾದರೂ ಒಂದು ಅರ್ಪಣೆ ಮಾಡಬೇಕು ಅನ್ನೋ ಒಂದು ಇದ್ದಿದ್ರೆ ಸಾಕಾಗುತ್ತೆ, ನಮ್ಮಲ್ಲಿ ಜಾಯ್ನ್ ಆಗ್ಬೋದು ಖಂಡಿತವಾಗ್ಲೂ. ಓಕೆ, ಮತ್ತೊಂದು ಪ್ರಮುಖ ವಿಚಾರ, ಈ ಇಂಗ್ಲಿಷ್ ಪಾರ್ಟ್ನರ್ ಅನ್ನೋದು ಎಲ್ಲರಿಗೂ ಕೂಡ ಸರಳವಾಗಿ ಇಂಗ್ಲಿಷ್ ಕಲಿಸಿಕೊಡುವಂತಹ ಪ್ರಯತ್ನ, ಇಂಗ್ಲಿಷ್ ಜ್ಞಾನವನ್ನು ಜಾಸ್ತಿ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಈ ಸಂಸ್ಥೆಯ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಈ ಸಂಸ್ಥೆಯ ಸಾಧನೆಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನಮ್ಮಲ್ಲಿ 1 lakh+ ಆನ್ಗೋಯಿಂಗ್ ಸ್ಟೂಡೆಂಟ್ಸ್ಗಳಿದ್ದಾರೆ. ಕಳೆದ 3 ವರ್ಷದಿಂದ ಇದ್ದೇವೆ ನಾವು. ಸೊ ಕಳೆದೊಂದು 2 ರಿಂದ 3 ತಿಂಗಳಲ್ಲೇ 15,000ದಿಂದ 20,000 ಸ್ಟೂಡೆಂಟ್ಸ್ಗಳು ಬೆನಿಫಿಟ್ನ ತೊಗೊಂಡಿರುವಂಥದ್ದು. ಅದೇ ಕಾರಣಕ್ಕೆ 8 ರಿಂದ 9 ನ್ಯೂಸ್ ಚಾನಲ್ಸ್ಗಳು ಕೂಡ ನಂಬರ್ 1 ಸ್ಪೋಕನ್ ಇಂಗ್ಲೀಷ್ ಪ್ಲಾಟ್ಫಾರ್ಮ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಇಂಗ್ಲೀಷ್ ಪಾರ್ಟ್ನರ್ನ. ಜೊತೆಗೆ ನಮಗೆ ಕಳೆದ ವರ್ಷ ಕೂಡ ಬಿಸ್ನೆಸ್ ಅವಾರ್ಡ್, ಕರ್ನಾಟಕ ಬಿಸ್ನೆಸ್ ಅವಾರ್ಡ್ ಸಿಕ್ಕಿದೆ. ಜೊತೆಗೆ ಎನೇಬಲ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ, ಎನೇಬಲ್ ಇಂಡಿಯಾ ಅಂದರೆ ಡಿಸೇಬಲ್ಡ್ ಆಗಿರ್ಬೋದು, ಡಿಫ್ರೆಂಟ್ಲಿ ಏಬಲ್ಡ್ ಸ್ಟೂಡೆಂಟ್ಸ್ಗಳೇನಿದ್ದಾರೆ, ಕಣ್ಣು ಕಾಣದೇ ಅವರು ಆಗಿರ್ಬೋದು, ಇಲ್ಲ ಕಿವಿ ಕೇಳಿಸದೇ ಇರೋರು ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ನಾವು ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡಿರುವಂಥ ಒಂದು ಹೆಮ್ಮೆ ಇದೆ ನಮಗೆ. ಓಕೆ, ಇಷ್ಟೆಲ್ಲ ಇನ್ಫಾರ್ಮೇಷನನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನನಗೆ ಕಾಡ್ತಾ ಇರುವಂತಹ ಪ್ರಶ್ನೆ, ವೈ ನಾಟ್ ಫ್ರೀ ಅಂತ? ಓಕೆ, ಫ್ರೀ ಯಾಕಿಲ್ಲ ಅಂತ ನಾನು ಹೇಳ್ತೇನೆ. ಫ್ರೀ ಇಲ್ಲದೇ ಇದ್ರೂ ಕೂಡ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲೇ ಇಂಗ್ಲೀಷ್ ಪಾರ್ಟ್ನರ್ ಕೋರ್ಸ್ ದೊರಕ್ತಾ ಇದೆ ನಿಮಗೆ. ಸೊ ನೀವು ಯಾವುದೇ ಥರದ ಹೈ ಅಮೌಂಟ್ನ ಕೊಡೋ ಅಗತ್ಯ ಇರೋದಿಲ್ಲ. ಫ್ರೀ ಯಾಕೆ ಇರೋದಿಲ್ಲ ಅಂದರೆ, ನಮ್ಮಲ್ಲಿ 100ಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ಗಳಿದ್ದಾರೆ, ಕನ್ನಡದ ಎಂಪ್ಲಾಯೀಸೇ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಅವರಿಗೆ 2 ರಿಂದ 6 ತಿಂಗಳ ತನಕ ಸ್ಟೂಡೆಂಟ್ಸ್ಗಳಿಗೆ ಟ್ರೈನ್ ಮಾಡಿ ಅವರಿಗೆ ನಾವು ಅವ್ರಿಗೆ ಪೇ ಮಾಡಬೇಕಲ್ವ. ಆಬ್ವಿಯಸ್ಲಿ ಅವರಿಗೆ ಪೇ ಮಾಡಿದ್ರೆ ಅವ್ರು ನಿಮಗೆ ಕಲಿಸ್ಕೊಡುವಂಥದ್ದು. ಈ ಒಂದು ಕಾರಣಕ್ಕೆ ಒಂದು ನಿಗದಿತ ತುಂಬ ಕಡಿಮೆ ಅಮೌಂಟು, ನೀವು ಅಂದ್ಕೊಂಡಷ್ಟು ಇರೋದಿಲ್ಲ. ಅವರವರ ಕೋರ್ಸಿಗೆ ತಕ್ಕನಾದ ಅಮೌಂಟ್ಗಳಿರುತ್ತೆ, ಆ ಅಮೌಂಟಿಂದನೇ ಅವ್ರು ಕಲಿತಾರೆ. ಆ್ಯಂಡ್ ನಮಗೆ ಇವಾಗ ಹಣ ಹೊಂದಿಸ್ಲಿಕ್ಕೆ ಆಗೋದಿಲ್ಲ, ಹೇಗೆ ಕಲಿಯೋದು, ಬಟ್ ಕಲಿಬೇಕು ಅನ್ನೋ ಆಸಕ್ತಿ ಇದೆ ಅಂದರೂ ಕೂಡ ಖಂಡಿತವಾಗಲೂ ನಮ್ಮಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜ್ ಇದೆ. ಇಂಗ್ಲೀಷ್ ಪಾರ್ಟ್ನರ್ ಕನ್ನಡ ಅನ್ನೋ ಸೋಷಿಯಲ್ ಮೀಡಿಯಾ ಪೇಜ್ ಇದೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹಾಗೆ ಫೇಸ್ಬುಕ್ ಕೂಡ.
ಎಲ್ಲ ಕಡೆ ಕೂಡ ನಿಮಗೆ ಕಾಂಟೆಂಟ್ ಸಿಗ್ತಾ ಇರುತ್ತೆ. ಈಗ ನೀವು ಇಂಟರ್ವ್ಯೂ ಪ್ರಿಪ್ರೇಷನ್ ಆಗಿರಲಿ, ಮೇಲ್ ಡ್ರಾಫ್ಟಿಂಗ್ ಆಗಿರಲಿ, ಇದೆಲ್ಲದೂ ಕಲಿಬೇಕು. ಸ್ಟಿಲ್ ನಮ್ಮ ಹತ್ರ ಹಣ ಈಗ ಕಡಿಮೆ ಇದೆ, ಹಣ ಹೊಂದಿಸಿದ ಮೇಲೆ ನಾನು ಜಾಯ್ನ್ ಆಗ್ತೀನಿ ಅನ್ನೋದಾದರೆ ನೀವು ಈ ಪೇಜ್ಗಳನ್ನ ಫಾಲೋ ಮಾಡಿ ಫ್ರೀಯಾಗಿ ಕಾಂಟೆಂಟ್ಸ್ಗಳನ್ನ ನೋಡ್ಬೋದು. ಯೂಟ್ಯೂಬಲ್ಲಿ ಆಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಡೈಲಿ ಕಾಂಟೆಂಟ್ಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ನಿಮಗೆ ಈ ಒಂದು ಟಾಪಿಕ್ ಮೇಲೆ ಕಾಂಟೆಂಟ್ ಬೇಕು ಅಂದರೂ ಕೂಡ ಖಂಡಿತವಾಗ್ಲೂ ನಮ್ಮನ್ನು ಮೆಸೇಜ್ ಮಾಡಿದ್ರು ನಾವು ಅದ್ರ ಮೇಲೆ ವಿಡಿಯೋಸ್ ಮಾಡಿ ಕೊಡ್ತೇವೆ. ಆ್ಯಂಡ್ ಲೈವ್ ಆಗಿರ್ಬೋದು, ವೆಬಿನಾರ್ಗಳು, ಇದೆಲ್ಲದೂ ಫ್ರೀಯಾಗೇ ಇದೆ. ಇದನ್ನೆಲ್ಲ ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಫ್ರೀಯಾಗೇ ಇದೆ, ತೊಗೊಳ್ಬೋದು. ಸರ್, ನೀವೀಗ ಇಂಗ್ಲಿಷ್ ಪಾರ್ಟ್ನರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಇದರಲ್ಲಿ ಸ್ಪೀಕಿಂಗ್ ಪಾರ್ಟ್ನರ್ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಎಸ್, ಸ್ಪೀಕಿಂಗ್ ಪಾರ್ಟ್ನರ್ ಅಂದರೆ ಈಗ ನೀವು ಗ್ರಾಮೆಟಿಕಲ್ ಟರ್ಮ್ಸ್ ಇಲ್ಲದೇನೆ ಕಲಿಬೇಕು, ಇಂಗ್ಲೀಷ್ ಕಲಿಬೇಕು, ಗ್ರಾಮರ್ ಎಲ್ಲ ಬೇಡ, ನನಗೆ ಆಲ್ರೆಡಿ ಗ್ರಾಮರ್ ಬರುತ್ತೆ, ಗ್ರಾಮರ್ ಕಲಿಯೋ ಅವಶ್ಯಕತೆ ಇಲ್ಲ ಅಂದರೆ ಸ್ಪೀಕಿಂಗ್ ಪಾರ್ಟ್ನರ್ ಅಂತ ಹೇಳಿ ಹೊಸ ಕೋರ್ಸ್ನ ನಾವು ಇವಾಗ ಲಾಂಚ್ ಮಾಡಿದ್ದೇವೆ. ರೆಗ್ಯುಲರ್ ಆಗಿ ನಿಮ್ಮ ಟ್ರೈನರ್ ಜೊತೆ ಕಾಲಿಂಗ್ ಆಕ್ಟಿವಿಟಿಯಲ್ಲಿ ಇರ್ತೀರಾ, ರೆಗ್ಯುಲರ್ ಆಗಿ ಮಾತಾಡ್ತಾ ಇರ್ತೀರಾ ಟ್ರೈನರ್ ಜೊತೆ. ಅವಾಗ ಏನಾಗುತ್ತೆ, ಅವರ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ಮತ್ತು ಆಕ್ಸೆಂಟ್ ಎಲ್ಲ ಇಂಪ್ರೂವೈಸ್ ಆಗುತ್ತೆ. ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಟ್ರೈನರ್ನ, ಅವರ ಫ್ರೀ ಆದ ಟೈಮ್ನಲ್ಲೇ ಅವರು ಕ್ಲಾಸಸ್ನ ತೊಗೊಳ್ಬೋದು, 1-on-1. ಇದ್ರ ಜೊತೆಗೆ ನಾವು ಇವಾಗ ಲಾಂಚ್ ಮಾಡ್ತಾ ಇರೋದು ಕೋರ್ಸ್ ಹಲವಾರು ಕನ್ನಡಿಗರಿಗೆ ಇರುವಂತ ಆಸೆ. ಇದು ಕನ್ನಡ ಕಲಿಬೇಕು, ನಾನ್ ಕನ್ನಡಿಗಾಸ್. ಸೊ ಹಲವಾರು ಜನಕ್ಕೆ ಅದೊಂದು ಪ್ಲಾಟ್ಫಾರ್ಮ್ ಇಲ್ಲ ಕನ್ನಡ ಕಲಿಯೋದಿಕ್ಕೆ. ಸೊ ಇಂಗ್ಲೀಷಿಂದ ಕನ್ನಡ ಕಲಿಯುವಂಥ ಒಂದು ಕೋರ್ಸ್ ಕೂಡ ನಾವು ಇವಾಗ ಲಾಂಚ್ ಮಾಡ್ತಾ ಇದ್ದೇವೆ. ಈಗ ಯಾರೋ ಒಬ್ರು ಕನ್ನಡ ಬರೋದಿಲ್ಲ, ಕನ್ನಡ ಕಲಿಬೇಕು, ಅವ್ರಿಗೆ ಕೂಡ ಇಲ್ಲಿ ಅವರಿಗೆ ಜೀವನ ಸಾಗಿಸ್ಲಿಕ್ಕೆ ಕನ್ನಡ ಬೇಕೇ ಬೇಕು, ಹೌದಾ? ಇಂಗ್ಲೀಷ್ ಎಷ್ಟು ನೆಸೆಸರಿನೋ ಕನ್ನಡನೂ ಅಷ್ಟೇ ನೆಸೆಸರಿ. ಈ ಕಾರಣಕ್ಕೆ ಕನ್ನಡನ ಕಲಿಸ್ಲಿಕ್ಕೆ ಒಂದು ಕೋರ್ಸ್ ಕೂಡ ಡಿಸೈನ್ ಆಗ್ತಾ ಇದೆ. ಕೆಲವೇ ಟೈಮಲ್ಲಿ ಅದನ್ನು ಕೂಡ ಲಾಂಚ್ ಮಾಡ್ತೇವೆ ನಾವು. ಓಕೆ, ಈ ಕನ್ನಡ ಕಲಿಸೋದಕ್ಕೂ ಕೂಡ ಇದೇ ಫಾರ್ಮ್ಯಾಟ್ ಅನ್ನು ಯೂಸ್ ಮಾಡ್ತೇವೆ? ಎಸ್, ಡೆಫಿನೆಟ್ಲಿ ಸೇಮ್ ಫಾರ್ಮ್ಯಾಟೇ, ಕಂಫರ್ಟೇಬಲ್ ಆಗಿ ವಾಟ್ಸ್ಆಪ್ ನಿಂದಾನೇ ಕಲಿಯುವಂಥದ್ದೇ ಫಾರ್ಮ್ಯಾಟ್ನ ನಾವು ಯೂಸ್ ಮಾಡ್ತೇವೆ. ನೀವು ತರಬೇತಿ ಕಂಪ್ಲೀಟ್ ಆದ ನಂತರ, ಈ ಕೋರ್ಸ್ ಕಂಪ್ಲೀಟ್ ಆದ ನಂತರ ಸರ್ಟಿಫಿಕೇಟ್ ಏನಾದರೂ ಕೊಡೋ ಪ್ಲಾನಿಂಗ್ ಇರುತ್ತಾ, ಆ ಥರ ಏನಾದರೂ? ಎಸ್, ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ನಮ್ಮದು ಕೋರ್ಸ್ ISO ಸರ್ಟಿಫೈಡ್ ಆಗಿರುತ್ತೆ. ಸೊ ಸರ್ಟಿಫಿಕೇಟ್ ಇದ್ದೇ ಇದೆ, ಸರ್ಟಿಫೈಡ್ ಕೋರ್ಸ್ ಇದು, ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೇವೆ ಅವರಿಗೆ. ಓಕೆ, ಎಸ್. ಎಲ್ರಿಗೂ ಒಂದೇ ರೀತಿಯ ಟೀಚಿಂಗ್ ಕೊಡಲಾಗುತ್ತಾ, ಅಥವಾ ಸಪ್ರೇಟ್ ಆಗಿ ಪರ್ಸನಲ್ ಆಗಿ ಏನಾದರೂ ಅವರಿಗೆ ತರಬೇತಿ ಕೊಡುವಂಥ ಕೆಲಸ ಆಗುತ್ತಾ ಅಂತ? ಇದು ಕಂಪ್ಲೀಟ್ಲಿ ಪರ್ಸನಲ್ ಟ್ರೈನಿಂಗೇ ಆಗಿರುತ್ತೆ. ಆಸ್ ಐ ಟೋಲ್ಡ್ ಯು, ನಿಮಗೆ ಆಡಿಯೋ ಕ್ಲಾಸಸ್ನ ಮುಖಾಂತರ, ಲಿಸ್ನಿಂಗ್ ಆಕ್ಟಿವಿಟಿ, ಚಾಟಿಂಗ್ ಆಕ್ಟಿವಿಟಿ, ಈ ಥರದ ಹಲವಾರು ಆಕ್ಟಿವಿಟೀಸ್ನ ಮುಖಾಂತರ ಟೀಚಿಂಗ್ ನಡೆಯುತ್ತೆ. ವಿಡಿಯೋ ಕಾಲಿಂಗ್ ಸೆಷನ್ಸ್ ಕೂಡ ಪ್ರಾರಂಭವಾಗಿದೆ. ಸೊ ಡ್ಯೂರೇಷನ್ಗೆ ತಕ್ಕನಾದೇ 6 months ತನಕ ಟ್ರೈನಿಂಗ್ ಇರುತ್ತೆ. ಅವ್ರು ಯಾವ ಮಟ್ಟದಲ್ಲಿದ್ದಾರೆ ಆ ಮಟ್ಟದಿಂದನೇ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಬೇರೆ ಬೇರೆ ಥರದ ಟೀಚಿಂಗ್ ಇರುತ್ತೆ. ಕಸ್ಟಮೈಸ್ಡ್ ಕೋರ್ಸ್ನ ಕೊಡ್ತೇವೆ. ಈಗ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ, ನಮ್ಮ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಸೊ ಆ ರಿಕ್ವೈರ್ಮೆಂಟಿಗೆ ನಾವೊಂದು ಟೀಚಿಂಗ್ ಸಿಲೆಬಸ್ನ ಕ್ಯೂರೇಟ್ ಮಾಡಿ ಅವರಿಗೆ ಆ ಕೋರ್ಸ್ನ ಕೊಡ್ತೇವೆ, ಕಸ್ಟಮೈಸ್ಡ್. ಈ ನೀವು ಜಾಯ್ನ್ ಆಗುವಂತಹ ಸಂದರ್ಭದಲ್ಲಿ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ, ಈ ಕೋರ್ಸ್ ಕಂಪ್ಲೀಟ್ ಆದ ನಂತರ ಏನಾದರೂ ಟೆಸ್ಟಿಂಗ್ ವಿಧಾನ ಇರುತ್ತಾ? ಎಸ್, ಆಕ್ಟಿವಿಟೀಸ್ ಇದ್ದೇ ಇರುತ್ತೆ. ಸಣ್ಣ ಸಣ್ಣ ಪರೀಕ್ಷೆಗಳು ಮಿಡಲ್ ಅಲ್ಲಿ, ಒಂದು 15 days ಆದಮೇಲೆ ಒಂದು ಸಣ್ಣ ಆಕ್ಟಿವಿಟೀಸ್, ರೆಗ್ಯುಲರ್ ಆಗಿ ಆಕ್ಟಿವಿಟೀಸ್ ಇದ್ದೇ ಇರುತ್ತೆ. ಬಿಕಾಸ್ ಟ್ರ್ಯಾಕ್ ಮಾಡಬೇಕಾಗುತ್ತೆ ಅವ್ರು ಯಾವ ಮಟ್ಟದ ಇಂಪ್ರೂವ್ಮೆಂಟ್ಸ್ ತಗೊಂಡಿದ್ದಾರೆ ಅಂತ ಹೇಳಿ. 6 months ತನಕ ಅವರಿಗೆ ಟ್ರ್ಯಾಕಿಂಗ್ ಇದ್ದೇ ಇರುತ್ತೆ, ಎಷ್ಟು ಮಟ್ಟಕ್ಕೆ ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಟ್ರೈನರ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರೆ, ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರೆ. ಇವ್ರಿಗೂ ಯಾವುದೇ ಸಮಸ್ಯೆ ಆದರೂ ಕೂಡ ವಾಟ್ಸಪ್ನಲ್ಲೇ ಒಂದೇ ಮೆಸೇಜ್ ಕಳಿಸಿದ್ರು ಸಾಕಾಗುತ್ತೆ. ಟ್ರೈನರ್ ಅವೈಲೇಬಲ್ ಇದ್ದೇ ಇರ್ತಾರೆ, ಅವರಿಗೆ ಅಸಿಸ್ಟ್ ಮಾಡೇ ಮಾಡ್ತಾರೆ. ಸರ್, ಪ್ರಮುಖವಾಗಿ ಈ ರೀತಿಯ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು, ಜನರಿಗೆ ರೀಚ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು, ಹೇಗೆ ಐಡಿಯಾ ಹುಟ್ಟು ಅಂತ ಇದು? ಬಿಕಾಸ್ ಈಗ ಇಂಗ್ಲೀಷ್ ಅನ್ನೋದು ನೆಸಸರಿ ಇದ್ದೇ ಇದೆ. ಕನ್ನಡ ಗೊತ್ತಿದ್ರು, ಇಂಗ್ಲೀಷ್ ಒಂದು ಗೊತ್ತಿದ್ರೆ, ಬೇರೆ ಲ್ಯಾಂಗ್ವೇಜ್ ಒಂದು ಗೊತ್ತಿದ್ರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನಮಗೊಂದು ಲ್ಯಾಂಗ್ವೇಜ್ ಬೇಕಾಗುತ್ತೆ. ಆ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಸ್ಕಿಲ್ಸ್ ನಾವು ಇಲ್ಲಿ ಇಂಪ್ರೂವ್ ಮಾಡಿಕೊಂಡ್ರೆ ಮುಂದೆ ನಮ್ಮ ಕೆರಿಯರಿಗೆ ಆಗಿರ್ಬೋದು, ಇಲ್ಲ ಬಿಸ್ನೆಸ್ಸಿಗೆ ಆಗಿರ್ಬೋದು, ಇಲ್ಲ ಹೌಸ್ ವೈಫ್ಸ್ಗಳೇ ಅವರ ಮಕ್ಕಳಿಗೆ ಟೀಚ್ ಮಾಡೋದಕ್ಕಾಗಲಿ ಒಂದು ಬೇಸಿಕ್ ನಾಲೆಡ್ಜ್ ಬೇಕಾಗುತ್ತೆ. ಇಂಗ್ಲೀಷ್ನ ಒಂದು ಬೇಸಿಕ್ ನಾಲೆಡ್ಜ್ ಇದೆ, ಅವರ ಮಕ್ಕಳಿಗೆ ಟೀಚ್ ಮಾಡ್ಬೋದು. ಬಿಸ್ನೆಸ್ಸಿಗೆ ಆಬ್ವಿಯಸ್ಲಿ ಬ್ಯಾಂಗ್ಳೂರಲ್ಲೇ ನೋಡ್ಬೋದು ನೀವು, ತುಂಬ ಜನಕ್ಕೆ ಅಪರ್ಚುನಿಟಿ ಸಿಗ್ತಾ ಇಲ್ಲ. ಒಂದೇ ಕಾರಣ ಏನು, ಲ್ಯಾಂಗ್ವೇಜ್ ಇಲ್ಲ, ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಲ್ಲ. ಈ ಒಂದು ಕಾರಣಕ್ಕೆ ತುಂಬಾ ಜನ ಅಪರ್ಚುನಿಟಿ, ಟ್ಯಾಲೆಂಟೆಡ್ ಇರ್ತಾರೆ. ರೂರಲ್ ಅಲ್ಲೇ ತುಂಬಾ ಜನ ತುಂಬಾ ಟ್ಯಾಲೆಂಟೆಡ್ ಎಂಪ್ಲಾಯೀಸ್ಗಳೇ ಇಲ್ಲಿ ಬಂದು ಅಪರ್ಚುನಿಟಿ ಸಿಗದೇನೆ ಹೋಗುತ್ತೆ. ಸೊ ಕಾಲೇಜಲ್ಲೂ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರ್ತಾರೆ, ಆಮೇಲೆ ಅವರಿಗೆ ಕ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಇಂಗ್ಲೀಷ್ ಒಂದೇ, ಇಂಗ್ಲೀಷ್ನ ಕಾರಣಕ್ಕೆ ಒಂದು ಬಿಸ್ನೆಸ್ ಲ್ಯಾಂಗ್ವೇಜ್ ಅಂತಿದೆ, ಅದನ್ನೊಂದು ಕಲ್ತ್ರೆ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಕ್ಕಾಗಲಿ, ಪ್ರಮೋಷನಿಗಾಗಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಲ್ಯಾಂಗ್ವೇಜ್. ಇಂಗ್ಲೀಷ್ನ ಕಲ್ತ್ಕೊಂಡ್ರೆ ಅಬ್ರಾಡಿಗೆ ಹೋದರೂ ನಾವು ನಮ್ಮ ಲ್ಯಾಂಗ್ವೇಜ್ನ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಇಂಗ್ಲೀಷ್ ಬೇಕಾಗುತ್ತೆ ಅಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ. ಈ ಒಂದು ಕಾರಣಕ್ಕೆ ಇಂಗ್ಲೀಷ್ ಕಲಿಯೋದ್ರಿಂದ ನಮಗೆ ಇಷ್ಟೆಲ್ಲ ಬೆನಿಫಿಟ್ ಇದ್ದು ಯಾಕೆ ಕಲಿತಿಲ್ಲ ನಾವು? ಸಿಂಪಲ್, ನಮ್ಮಲ್ಲಿ ನಾವು ಇಂಗ್ಲೀಷ್ನ ಯೂಸ್ ಮಾಡೋದು ಕಮ್ಮಿ ಆಗಿದೆ. ಈಗ ನಾವು ಕೂತಿರೋ ಇದರಲ್ಲೇ ಮೊಬೈಲ್ನಲ್ಲೇ ನಮ್ಮ ಕೈ ಬೆರಳಲ್ಲೇ ಒಂದು ವಾಟ್ಸಪ್ನಿಂದನೇ ಕಲಿಯುವಂಥ ಒಂದು ಸಂಸ್ಥೆ ಇದೆ ಅಂದರೆ ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಎನಿ ಟೈಮ್ ತೊಗೊಳ್ಬೋದು, ಎಲ್ಲಿಂದ ಬೇಕಾದ್ರೂ ತೊಗೊಳ್ಬೋದು, ಎಲ್ಲೇ ಇದ್ರೂ ತೊಗೊಳ್ಬೋದು. ಈ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಟ್ರೈನರಿಗೆ ವಾಯ್ಸ್ ನೋಟಿಂದ ಕನೆಕ್ಟ್ ಆಗ್ಬೋದು, ಇಲ್ಲ ಕಾಲಿಂಗ್ ಆ್ಯಕ್ಟಿವಿಟಿ ತೊಗೊಳ್ಬೋದು.
ಸೊ ಈ ರೀತಿ ಇದ್ದಾಗ ಅವರಿಗೆ ಕಂಫರ್ಟೇಬಲ್ ಆದ ಟೈಮ್ನಲ್ಲಿ ಇದ್ದಾಗ ಖಂಡಿತವಾಗ್ಲೂ ತಗೊಳ್ಳಿಕ್ಕೆ ಬಯಸ್ತಾರೆ ಸ್ಟೂಡೆಂಟ್ಸ್ಗಳು. ಈ ಒಂದು ನಿಟ್ಟಿನಲ್ಲೇ ನಾವು ವಾಟ್ಸಪ್ನಿಂದ ಇಂಗ್ಲೀಷ್ನ ಕಲ್ಸ್ಕೊಡುವಂಥ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ವಿ. ಕಳೆದ 3 ವರ್ಷ ಆಯಿತು ಸಂಸ್ಥೆ ಸ್ಟಾರ್ಟ್ ಆಗಿ. ಒಳ್ಳೆ ಗುಣಮಟ್ಟದ ಒಳ್ಳೆ ಸ್ಟೂಡೆಂಟ್ಸ್ಗಳಿದ್ದಾರೆ, ತುಂಬಾ ಚೇಂಜಸ್ ತಗೊಬಂದಿದ್ದಾರೆ. ಅವರ ಒಂದು ಕೆರಿಯರಿಗಾಗಲಿ ಅವರ ಒಂದು ಏನು ಜಾಬ್ ಅಪಾರ್ಚುನಿಟಿಗಳೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅವರ ಲೈಫ್ ನೆಕ್ಸ್ಟ್ ಸ್ಟೆಪ್ಪಿಗೆ ತಗೊಂಡು ಹೋಗೋದಕ್ಕೆ ಇಂಗ್ಲಿಷ್ ಪಾರ್ಟ್ನರ್ ತುಂಬಾ ಹೆಲ್ಪ್ ಮಾಡಿದೆ ಅನ್ನೋ ಒಂದು ಹೆಮ್ಮೆ ಇದೆ ನಮಗೆ. ಓಕೆ, ಎಸ್. ಕೊನೆಯದಾಗಿ ಬಹಳಷ್ಟು ಜನರಿಗೆ ಇಂಗ್ಲಿಷ್ ಕಲಿಬೇಕು ಅನ್ನುವಂತಹ ಆಸೆ ಇರುತ್ತೆ, ಅದು ಎಲ್ಲಿ ನನಗೆ ಕಷ್ಟ ಆಗುತ್ತೋ ಅನ್ನುವಂತಹ ಭಯ ಇರುತ್ತೆ. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಇಂಗ್ಲಿಷ್ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಸಾಕು, ನಿಮಗೆ ಕನ್ನಡ ಬಂದರೆ ಸಾಕು, ಕನ್ನಡದಿಂದನೇ ಇಂಗ್ಲೀಷ್ನ ಕಲಿಬೋದು ನೀವು. ಸೊ ಯಾವುದೇ ಭಯ ಬೇಡ. ನೀವು ವಾಟ್ಸಪ್ನಿಂದ ಇಂಗ್ಲೀಷ್ ಪಾರ್ಟ್ನರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಇಂಗ್ಲೀಷ್ ಪಾರ್ಟ್ನರ್ನ ಪೇಜ್ ಇದೆ, ಇಲ್ಲಾಂದ್ರೆ ವೆಬ್ಸೈಟಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ 2 ರಿಂದ 6 ತಿಂಗಳಲ್ಲೇ ನಿಮ್ಮ ಲ್ಯಾಂಗ್ವೇಜ್ ಸ್ಪೀಕಿಂಗ್ ಅಂದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಗ್ಲೀಷ್ ಪಾರ್ಟ್ನರಲ್ಲಿ ಇಂಪ್ರೂವ್ ಆಗೇ ಆಗುತ್ತೆ. ನಾವು ಅದನ್ನ ಪ್ರಾಮಿಸ್ ಮಾಡ್ತೇವೆ. ಸರ್, ಇಂಗ್ಲಿಷ್ ಪಾರ್ಟ್ನರ್ ಆಫೀಸು ಎಲ್ಲಿ ಬರುತ್ತೆ, ಹೇಗೆ ವಿಸಿಟ್ ಮಾಡಬೇಕು ಅಂತ? ಇಂಗ್ಲಿಷ್ ಪಾರ್ಟ್ನರ್ ಆಫೀಸ್ ಇನ್ಫ್ಯಾಂಟ್ರಿ ರೋಡಲ್ಲಿ ಕಮಿಷನರ್ ಆಫೀಸ್ ಆಪೋಸಿಟ್ ಬರುತ್ತೆ. ನಿಮಗೆ ಏನೇ ಸಮಸ್ಯೆ ಇದ್ರೂ ಇಂಗ್ಲೀಷಲ್ಲಿ ನೀವು ಅಲ್ಲಿ ಬಂದೆ ನಮ್ಮ ಸ್ಟಾಫ್ಗಳ ಜೊತೆ ಡಿಸೈಡ್ ಮಾಡ್ಬೋದು ಯಾವ ಕೋರ್ಸ್ ನಿಮಗೆ ಬೇಕಾಗುತ್ತೆ ಅಂತ ಹೇಳಿ. ಪರ್ಸ್ನಲಿ ನೀವು ಮಾತಾಡಲಿಕ್ಕೆ ಅಂತ ಹೇಳಿ ನಮ್ಮ ಆಫೀಸ್ ವಿಸಿಟ್ ಮಾಡ್ಬೋದು. ಇನ್ಫ್ಯಾಂಟ್ರಿ ರೋಡಲ್ಲಿ ಕಮಿಷನರ್ ಆಫೀಸ್ ಆಪೋಸಿಟ್.